ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಭಾರತದ ಮಣ್ಣುಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ಮಣ್ಣು ಅನ್ನೋದು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ. ನಾವು ಯಾವ ವಸ್ತುವನ್ನು ಸಂಪನ್ಮೂಲ ಅಂತ ಕರಿತೀವಪ್ಪ ಅಂತಂದ್ರೆ, ಯಾವ ವಸ್ತುವಿನಿಂದ ನಮಗೆ ಉಪಯೋಗ ಐತಿ ಆ ವಸ್ತುವನ್ನು ನಾವು ಸಂಪನ್ಮೂಲ ಅಂತ ಕರಿತೀವಿ. ಹಾಗಾಗಿ ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ. ಆ ಮಣ್ಣಿನಿಂದ ನಾವು ಅನೇಕ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಇಂಥ ವಿಸ್ತಾರವಾಗಿರ್ತಕ್ಕಂಥ ಒಂದು ಭಾರತದಲ್ಲಿ ಅನೇಕ ಪ್ರಕಾರದ ಮಣ್ಣುಗಳನ್ನು ನಾವು ಕಾಣಬಹುದು. ವಿವಿಧ ಬಗೆಯ ಮಣ್ಣುಗಳು ಯಾಕೆ ಕಂಡು ಬರ್ತಾವಪ್ಪ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಮೂಲ ಶಿಲೆಯ ಗುಣಗಳಾಗಿರ್ಬೋದು ಮತ್ತು ಆಯಾ ಪ್ರದೇಶದ ವಾಯುಗುಣಗಳ ವ್ಯತ್ಯಾಸಗಳು ಆಯಾ ಪ್ರದೇಶದ ಮಣ್ಣಿನ ಮೇಲೆ ಪ್ರಭಾವವನ್ನು ಬೀರ್ತವೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಭಾರತದ ಈ ಮಣ್ಣುಗಳನ್ನು ಒಟ್ಟಾರೆಯಾಗಿ ನಾವು 6 ಪ್ರಕಾರಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದಾಗಿರ್ತಕ್ಕಂಥ ಮಣ್ಣಿನ ಪ್ರಕಾರ ಯಾವುದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತ ನಾವು ಕರಿತೀವಿ. ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣಿಗೆ ನಾವು ಅಲುವಿಯಲ್ ಸಾಯಿಲ್ ಅಂತ ನಾವು ಕರಿತೀವಿ. ಎರಡನೇದು ಕಪ್ಪು ಮಣ್ಣು ಅಂತ ನಾವು ಕರಿತೀವಿ. ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ ಅಂತ ನಾವು ಕರಿತೀವಿ. ಮೂರನೇದಾಗಿರ್ತಕ್ಕಂಥದ್ದು ಕೆಂಪು ಮಣ್ಣು, ರೆಡ್ ಸಾಯಿಲ್ ಅಂತ ನಾವು ಕರಿತೀವಿ. ನಾಲ್ಕನೇದು ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೀವಿ ನಾವು, ಲ್ಯಾಟ್ರೈಟ್ ಮಣ್ಣು. ಇನ್ನು ಐದನೇದು ಮರುಭೂಮಿ ಮಣ್ಣು, ಮರುಭೂಮಿ ಮಣ್ಣು. ಆರನೇದು ಪರ್ವತ ಪ್ರದೇಶದ ಮಣ್ಣು ಅಂತ ನಾವು ಕರಿತೀವಿ, ಪರ್ವತ ಪ್ರದೇಶದ ಮಣ್ಣು. ಈ ರೀತಿಯಾಗಿರ್ತಕ್ಕಂಥ ಭಾರತದ ಮಣ್ಣುಗಳನ್ನು ನಾವು ಒಟ್ಟಾರೆಯಾಗಿ 6 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೇದು ಮೆಕ್ಕಲು ಮಣ್ಣು, ಎರಡನೇದು ಕಪ್ಪು ಮಣ್ಣು, ಮೂರನೇದು ಕೆಂಪು ಮಣ್ಣು, ನಾಲ್ಕನೇದು ಲ್ಯಾಟ್ರೈಟ್ ಮಣ್ಣು, ಐದನೇದು ಮರುಭೂಮಿ ಮಣ್ಣು, ಆರನೇದು ಪರ್ವತ ಪ್ರದೇಶದ ಮಣ್ಣು ಅಂತ ನಾವು ಕರಿತೀವಿ. ಈಗ ಈ 6 ಪ್ರಕಾರದ ಮಣ್ಣುಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಬರೋಣ. ಮೊಟ್ಟ ಮೊದಲಿಗೆ ಮೆಕ್ಕಲು ಮಣ್ಣಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಮೆಕ್ಕಲು ಮಣ್ಣನ್ನು ನಾವು ಅಲುವಿಯಲ್ ಸಾಯಿಲ್ ಅಂತ ನಾವು ಕರಿತೀವಿ. ಅಲುವಿಯಲ್ ಸಾಯಿಲ್ ಅಂತ ನಾವು ಇಂಗ್ಲೀಷ್ನೊಳಗೆ ಕರಿತೀವಿ. ಮೆಕ್ಕಲು ಮಣ್ಣು ಹೆಂಗೆ ನಿರ್ಮಾಣ ಆಕೈತಪ್ಪ ಅಂತಂದ್ರೆ, ಎತ್ತರವಾಗಿರ್ತಕ್ಕಂಥ ಪರ್ವತ ಪ್ರದೇಶಗಳಿಂದ ನದಿಗಳು ಹೊತ್ತು ತಂದು ಸಂಚಯನ ಮಾಡಿರ್ತಕ್ಕಂಥ ಒಂದು ಮಣ್ಣಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತ ನಾವು ಕರಿತೀವಿ. ಇಡೀ ಭಾರತದೊಳಗೆ ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು. ಮೊದಲನೇದಾಗಿ ನದಿಗಳಿಂದ ಸಂಚಯನಗೊಂಡಿರ್ತಕ್ಕಂಥ ಒಂದು ಮಣ್ಣು. ಎರಡನೇದಾಗಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು. ಈ ಮಣ್ಣು ಭಾರತದ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಆಮೇಲೆ ಒಡಿಶಾ, ಪಂಜಾಬ್, ಹರಿಯಾಣ, ಅಸ್ಸಾಂ ರಾಜ್ಯಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಭಾರತದ ಮಧ್ಯಭಾಗದಲ್ಲಿರ್ತಕ್ಕಂಥ ನರ್ಮದಾ ಮತ್ತು ತಪತಿ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಕೂಡ ಈ ಮಣ್ಣು ಕಂಡುಬರುತ್ತದೆ. ಇನ್ನು ಇದೇನು ಪರ್ಯಾಯ ಪ್ರಸ್ಥಭೂಮಿ ಐತಲ್ಲ, ಈ ಪರ್ಯಾಯ ಪ್ರಸ್ಥಭೂಮಿಯ ಈ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ಒಂದು ಎರಡೂ ಕಡೆ ದಂಡೆಗಳಲ್ಲಿ, ಎರಡೂ ತೀರ ಪ್ರದೇಶಗಳಲ್ಲಿ ಈ ಒಂದು ಮಣ್ಣು ಕಂಡುಬರುತ್ತದೆ.
ಇನ್ನು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ಗೋಧಿ, ಭತ್ತ, ಹತ್ತಿ, ಸೆಣಬು ಇತ್ಯಾದಿ ಒಂದು ಬೆಳೆಗಳನ್ನು ನಾವು ಈ ಮಣ್ಣಿನಲ್ಲಿ ಬೆಳೆಯುತ್ತೇವೆ. ಎರಡನೇದಾಗಿ ಕಪ್ಪು ಮಣ್ಣು. ಕಪ್ಪು ಮಣ್ಣಿಗೆ ನಾವು ಇಂಗ್ಲೀಷ್ನೊಳಗೆ ಏನು ಕರಿತೀವಪ್ಪ ಅಂತಂದ್ರೆ ಬ್ಲ್ಯಾಕ್ ಸಾಯಿಲ್ ಅಂತ ನಾವು ಕರಿತೀವಿ. ಸೊ ಬ್ಲ್ಯಾಕ್ ಸಾಯಿಲು ಅಥವಾ ಈ ಕಪ್ಪು ಮಣ್ಣಿಗೆ ರೇಗರ್ ಸಾಯಿಲ್ ಅಂತಲೂ ಕೂಡ ನಾವು ಕರಿಬೋದು. ರೇಗರ್ ಸಾಯಿಲ್. ಸೊ ಈ ಕಪ್ಪು ಮಣ್ಣು ಅಂದರೂ ಒಂದೇ, ಬ್ಲ್ಯಾಕ್ ಸಾಯಿಲ್ ಅಂದರೂ ಒಂದೇ, ರೇಗರ್ ಸಾಯಿಲ್ ಅಂದರೂ ಒಂದೇ. ಇನ್ನೊಂದು ಕರೀತಾರೆ ಏನಪ್ಪ ಅಂತಂದ್ರೆ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ನಾವು ಈ ಮಣ್ಣನ್ನು ನಾವು ಕರಿಬೋದು. ಯಾಕೆ ನಾವು ಕಪ್ಪು ಹತ್ತಿ ಮಣ್ಣು ಅಂತ ಕರಿತೀವಪ್ಪ ಅಂತಂದ್ರೆ ಹತ್ತಿ ಬೆಳೆಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಈ ಕಪ್ಪು ಮಣ್ಣು. ಇನ್ನು ಈ ಕಪ್ಪು ಮಣ್ಣು ಯಾವ್ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತೈತಲ್ಲ ಆ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಪ್ರದೇಶ ಅಂತಲೂ ಕೂಡ ನಾವು ಕರಿಬೋದು. ಇನ್ನು ಈ ಕಪ್ಪು ಮಣ್ಣು ಅಗ್ನಿಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಮಣ್ಣು. ಅಗ್ನಿಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಮಣ್ಣು, ಇಗ್ನೀಸಿಯಸ್ ರಾಕ್ ಅಂತ ನಾವು ಕರಿತೀವಿ. ಇನ್ನು ಈ ಮಣ್ಣಿನಲ್ಲಿ ಜೇಡಿ ಕಣಗಳು ಹೆಚ್ಚಾಗಿರೋದ್ರಿಂದ ಈ ಜೇಡಿ ಕಣಗಳು ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತೈತಿ. ಮತ್ತು ಈ ಕಪ್ಪು ಮಣ್ಣಿನಲ್ಲಿ ಫಲವತ್ತತೆ ಏನಾಗಿರ್ತದಪ್ಪ ಅಂತಂದ್ರೆ ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಈ ಕಪ್ಪು ಮಣ್ಣು ಮಹಾರಾಷ್ಟ್ರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಆನಂತರ ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗಕ್ಕೆ ಕಂಡುಬರ್ತೈತಿ. ಆಮೇಲೆ ಕರ್ನಾಟಕದ ಉತ್ತರ ಭಾಗಕ್ಕೆ ಈ ಮಣ್ಣು ಕಂಡುಬರುತ್ತದೆ. ಇನ್ನು ಈ ಕಪ್ಪು ಮಣ್ಣಿನಲ್ಲಿ ಕಬ್ಬಿಣ, ಸುಣ್ಣ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಹೆಚ್ಚಾಗಿ ಕಂಡುಬರ್ತೈತಿ. ಮತ್ತು ಈ ಮಣ್ಣು ಒಣ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವ್ಯಾವಪ್ಪ ಅಂತಂದ್ರೆ ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪು, ಅನೇಕ ರೀತಿಯ ಎಣ್ಣೆಕಾಳುಗಳು, ನಿಂಬೆ, ದ್ರಾಕ್ಷಿ, ಹೀಗೆ ಅನೇಕ ಬೆಳೆಗಳನ್ನು ನಾವು ಈ ಮಣ್ಣಿನಲ್ಲಿ ಬೆಳಿಬೋದು. ಮೂರನೇದಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಣ್ಣು ಕೆಂಪು ಮಣ್ಣು. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ರೆಡ್ ಸಾಯಿಲ್ ಅಂತ ನಾವು ಕರಿತೀವಿ. ಈ ರೆಡ್ ಸಾಯಿಲ್ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಒಳಗೊಂಡಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಕೆಂಪು ಮಣ್ಣು. ಇತ್ತೀಚೆಗೆ 2024 ಏಪ್ರಿಲ್ ಒಂದು ತಿಂಗಳ ಎಕ್ಸಾಮ್ನಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಮಣ್ಣು ಯಾವುದು ಅಂತ ಪ್ರಶ್ನೆ ಕೇಳಿದ್ದ. ಅದು ಯಾವುದಪ್ಪ ಅಂತಂದ್ರೆ ಕೆಂಪು ಮಣ್ಣು. ಈ ಕೆಂಪು ಮಣ್ಣು ಇದು ಕನ್ಯಾಕುಮಾರಿಯಿಂದ ಮಧ್ಯಪ್ರದೇಶದ ಝಾನ್ಸಿವರೆಗೆ ಒಂದು ಕೆಂಪು ಮಣ್ಣನ್ನು ಇದು ಒಳಗೊಂಡಿದೆ. ಇನ್ನು ಪಶ್ಚಿಮದ ಈ ಕಚ್ ಪ್ರದೇಶದಿಂದ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳವರೆಗೆ ಈ ಒಂದು ಕೆಂಪು ಮಣ್ಣು ಒಳಗೊಂಡಿದೆ. ಇನ್ನು ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು, ಇನ್ನೂ ಅನೇಕ ರೀತಿಯ ಬೆಳೆಗಳನ್ನು ನಾವಿಲ್ಲಿ ಬೆಳಿಬೋದು. ಆನಂತರ ನೀರಾವರಿ ಇದ್ದಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಭತ್ತ, ಕಬ್ಬು, ಹತ್ತಿ ಈ ರೀತಿ ಅನೇಕ ಒಂದು ಬೆಳೆಗಳನ್ನು ನಾವಿಲ್ಲಿ ಬೆಳಿಬೋದು. ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಮಣ್ಣು ಜಂಬಟ್ಟಿಗೆ ಮಣ್ಣು ಅಂತ ಕರಿತೀವಿ. ಇಂಗ್ಲೀಷ್ನೊಳಗೆ ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಲ್ಯಾಟ್ರೈಟ್ ಮಣ್ಣು ಅಂತಲೂ ಕೂಡ ಕರಿತೀವಿ. ಈ ಜಂಬಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಯಾವ ಪ್ರದೇಶಗಳಲ್ಲಿ 200 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆ ಕಂಡು ಬರ್ತೈತಿ ಆ ಪ್ರದೇಶಗಳಲ್ಲಿ ನಮಗೆ ಜಂಬಟ್ಟಿಗೆ ಮಣ್ಣು ಕಂಡು ಬರ್ತೈತಿ. ಈ ಮಣ್ಣಿನಲ್ಲಿ ಸಿಲಿಕೇಟ್ ಮತ್ತು ಲವಣಾಂಶಗಳು ಕರಗಿ ಮತ್ತು ಕರಗದಂಥ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಈ ಒಂದು ಮಣ್ಣಿನ ಮೇಲ್ಪದರದಲ್ಲಿ ಉಳಿದುಕೊಂಡಿರ್ತೈತಿ. ಇದು ಚಳಿಗಾಲದಲ್ಲಿ ಮೃದು ಆಕೈತಿ, ಬೇಸಿಗೆ ಕಾಲದಲ್ಲಿ ಒಣಗಿ ಗಟ್ಟಿ ಆಗ್ತೈತಿ. ಇನ್ನು ಈ ಪ್ರದೇಶ ಒಂದು ಸ್ವಲ್ಪ ಫಲವತ್ತತೆಯಲ್ಲಿ ಭಾಳ ಕಡಿಮೆ ಇರತಕ್ಕಂಥ ಒಂದು
ಮಣ್ಣಾಗಿದೆ. ಈ ಒಂದು ಮಣ್ಣಿನಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆ ಇರುವುದರಿಂದ ಇದು ಅಷ್ಟೊಂದು ಫಲವತ್ತತೆಯನ್ನು ಒಳಗೊಂಡಿಲ್ಲ. ಇದು ಪಶ್ಚಿಮ ಘಟ್ಟ, ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಮತ್ತು ರಾಜ್ಮಹಲ್ ಬೆಟ್ಟಗಳು, ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಹೆಚ್ಚಾಗಿ ಯಾವುದಪ್ಪ ಅಂತಂದ್ರೆ ಕಾಫಿ, ಟೀ ಮತ್ತು ಅನೇಕ ತೋಟಗಾರಿಕೆ ಬೆಳೆಗಳನ್ನು ನಾವಿಲ್ಲಿ ಬೆಳಿಬೋದು. ಇನ್ನು 5ನೇದಾಗಿರ್ತಕ್ಕಂಥ ಮಣ್ಣು ಮರುಭೂಮಿ ಮಣ್ಣು. ಇದಕ್ಕೆ ಇಂಗ್ಲೀಷ್ನೊಳಗೆ ಡೆಸರ್ಟ್ ಸಾಯಿಲ್ ಅಂತ ನಾವು ಕರಿತೀವಿ. ಡೆಸರ್ಟ್ ಸಾಯಿಲ್ ಅಂದರೆ ಮರುಭೂಮಿ ಮಣ್ಣು. ಯಾವ ಪ್ರದೇಶದೊಳಗೆ ಅತಿ ಕಡಿಮೆ ಮಳೆ ಬೀಳ್ತೈತಿ ಮತ್ತು ಅಧಿಕ ಉಷ್ಣಾಂಶ ಕಂಡುಬರ್ತೈತಿ ಅಲ್ಲಿ ಮರಳಿನಂತಹ ಈ ಡೆಸರ್ಟ್ ಸಾಯಿಲ್ ನಮಗೆ ಕಂಡುಬರ್ತೈತಿ. ಇದು ನೋಡೋಕೆ ಹೆಂಗಿರ್ತೈತಿಪ್ಪ ಅಂತಂದ್ರೆ ಕೆಂಪು ಮತ್ತು ಕಂದು ಬಣ್ಣಗಳನ್ನು ಒಳಗೊಂಡಿರ್ತೈತಿ. ಇದು ಈ ಮರಳಿನ ಟೈಪ್ ಇರೋದರಿಂದ ಕಣಗಳ ನಡುವೆ ಅನೇಕ ರಂಧ್ರಗಳ ಟೈಪ್ ಇರ್ತೈತಿ. ಆ ರಂಧ್ರಗಳು ನೀರನ್ನು ಜಾರಿ ಹೋಗಿಬಿಡ್ತೈತಿ. ಹಾಗಾಗಿ ಇಲ್ಲಿ ಆರ್ದ್ರತೆ ಬಹಳ ಕಡಿಮೆ ಇರ್ತೈತಿ. ಈ ಮಣ್ಣಿನಲ್ಲಿ ಕಂಡು ಬರತಕ್ಕಂಥ ಬೆಳೆಗಳು ಸಜ್ಜೆ, ಖರ್ಜೂರು ಅನೇಕ ಬೆಳೆಗಳನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಆನಂತರ ಈ ಮಣ್ಣು ಕಂಡು ಬರತಕ್ಕಂಥ ಪ್ರದೇಶ ರಾಜಸ್ಥಾನ, ಹರಿಯಾಣ, ಪಂಜಾಬ್, ಕಚ್ ಪ್ರದೇಶ, ಅರಾವಳಿಯ ಒಂದು ಪಶ್ಚಿಮ ಭಾಗಗಳಲ್ಲಿ ಹೆಚ್ಚಾಗಿ ಈ ಭಾಗದಲ್ಲಿ ನಮಗೆ ಈ ಮರುಭೂಮಿ ಮಣ್ಣು ಕಂಡುಬರುತ್ತದೆ. ಇನ್ನು 6ನೇದಾಗಿರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂತಂದ್ರೆ ಪರ್ವತ ಮಣ್ಣು. ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಮೌಂಟೇನ್ ಸಾಯಿಲ್ ಅಂತ ನಾವು ಕರಿತೀವಿ. ಮೌಂಟೇನ್ ಸಾಯಿಲ್ ಅಂತ ಕರಿತೀವಿ. ಈ ಮಣ್ಣು ಕೊಳೆತ ಜೈವಿಕಾಂಶಗಳು ಇದರಲ್ಲಿ ಹೆಚ್ಚಾಗಿ ಕಂಡುಬರ್ತೈತಿ. ಇದು ಪರ್ವತಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಣ್ಣು. ಆನಂತರ ಇಳಿಜಾರಿನಲ್ಲಿ ಬಂದು ಮೈದಾನದಲ್ಲಿ ಆ ಒಂದು ಮಣ್ಣು ಬಂದು ಸಂಚಯನ ಆಗ್ತೈತಿ. ನೆಕ್ಸ್ಟ್ ಈ ಒಂದು ಮಣ್ಣಿನಲ್ಲಿರ್ತಕ್ಕಂಥ ವಿಶೇಷ ಏನಪ್ಪ ಅಂತಂದ್ರೆ ಸಾರಜನಕ ಮತ್ತು ಸಾವಯವದ ಅವಶೇಷಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಣ್ಣು ಇರ್ತೈತಿ. ಈ ಮಣ್ಣಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಕಾಫಿ, ಚಹಾ, ಸಾಂಬಾರ ಪದಾರ್ಥಗಳು ಮತ್ತು ಇನ್ನಿತರ ಅನೇಕ ಹಣ್ಣಿನ ಬೆಳೆಗಳನ್ನು ನಾವಿಲ್ಲಿ ಬೆಳಿಬೋದು. ಆಮೇಲೆ ಈ ಮಣ್ಣು ಯಾವ್ಯಾವ ಪ್ರದೇಶಗಳಲ್ಲಿ ಕಂಡುಬರ್ತೈತಿಪ್ಪ ಅಂತಂದ್ರೆ ಜಮ್ಮು ಕಾಶ್ಮೀರ, ಅನಂತರ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ, ಅನಂತರ ಹಿಮಾಚಲ ಪ್ರದೇಶ, ಆಮೇಲೆ ಉತ್ತರಾಖಂಡ, ಆಮೇಲೆ ಬಿಹಾರ, ಆಮೇಲೆ ಪಶ್ಚಿಮ ಬಂಗಾಳಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಇನ್ನು ಇಂಥ ಮಣ್ಣನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೈತಿ. ಈಗ ಮಣ್ಣಿನ ಸವೆತದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಈ ಮಣ್ಣು ತನ್ನ ಫಲವತ್ತತೆಯನ್ನು ಅಥವಾ ಭೂಮಿಯ ಮೇಲ್ಪದರದಲ್ಲಿರ್ತಕ್ಕಂಥ ಒಂದು ತೆಳುವಾದ ಪದರು ಕೊಚ್ಕೊಂಡು ಹೋಗುವುದನ್ನು ನಾವೇನು ಕರಿಬೋದಪ್ಪ ಅಂತಂದ್ರೆ ಮಣ್ಣಿನ ಸವೆತ ಅಂತ ಕರಿಬೋದು. ಹಾಗಾದ್ರೆ ಈ ಮಣ್ಣಿನ ಸವೆತ ಹರಿಯುವ ನೀರಿನಿಂದ ಆಗ್ಬೋದು, ಆಮೇಲೆ ಗಾಳಿಯಿಂದ ಮಣ್ಣಿನ ಸವೆತ ಆಗ್ಬೋದು, ಆನಂತರ ಸಮುದ್ರದ ಅಲೆಗಳಿಂದ ಈ ರೀತಿ ನೈಸರ್ಗಿಕವಾಗಿ ಭೂ ಮೇಲಿನ ಪದರವು ಕೊಚ್ಚಿಕೊಂಡು ಹೋಗುವುದನ್ನು ನಾವೇನು ಕರಿಬೋದಪ್ಪ ಅಂತಂದ್ರೆ ಮಣ್ಣಿನ ಸವೆತ ಅಂತ ಕರಿಬೋದು. ಹಾಗಾದ್ರೆ ಈ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿರಿ ಅಂತ ಪ್ರಶ್ನೆ ಕೇಳಿದಕ್ಕಾರ ಮಣ್ಣಿನ ಸವೆತಕ್ಕೆ ಅನೇಕ ಕಾರಣಗಳನ್ನು ನಾವು ನೀಡ್ಬೋದು. ಮೊದಲನೇದಾಗಿ ನಾವು ಇವತ್ತೇನು ಮಾಡಕತ್ತೀವಪ್ಪ ಅಂತಂದ್ರೆ ಅರಣ್ಯಗಳನ್ನು ನಾಶ ಮಾಡಕತ್ತೀವಿ. ಇದು ಕೂಡ ಮಣ್ಣು ಸವೆತಕ್ಕೆ ಕಾರಣ ಆಕೈತಿ. ಆನಂತರ ನಾವು ಹೆಚ್ಚು ದನಕರುಗಳನ್ನು ಈ ಕಾಡು ಪ್ರದೇಶಗಳಲ್ಲಿ ಮೇಯಿಸುವುದರಿಂದ ಕೂಡ ನಾವೇನು ಮಾಡತ್ತೀವಪ್ಪ ಅಂತಂದ್ರೆ ಮಣ್ಣು ಸವೆತ ಆಕೈತಿ. ಆನಂತರ ಅವೈಜ್ಞಾನಿಕ ಬೇಸಾಯ ಅಂದ್ರೆ ಇಳಿಜಾರಿಗೆ ನಾವು ಅಡ್ಡಲಾಗಿ ಬಿತ್ತಬೇಕು, ನಾವು ಈ ರೀತಿ ಬಿತ್ತಿದೆವಪ್ಪ ಅಂತಂದ್ರೆ ಅದು ಅವೈಜ್ಞಾನಿಕ ಬೇಸಾಯ ಆಕೈತಿ. ಅನಂತರ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರಿಂದಲೂ ಕೂಡ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಈ ಅವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದನೂ ಕೂಡ ಮಣ್ಣು ನಾಶ ಆಗ್ತೈತಿ. ಆನಂತರ ನಾವು ಅಧಿಕ ನೀರಾವರಿಯನ್ನು ಬಳಸ್ಕೊಂಡ್ರೂ ಕೂಡ ಮಣ್ಣು ನಾಶ ಆಕೈತಿ. ಇದು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸ್ರಿಯಪ್ಪ ಅಂತಂದ್ರೆ ಈ ಒಂದು 4-5 ಪಾಯಿಂಟ್ಗಳನ್ನು ನೀವು ಬರೀಬೇಕಾಕೈತಿ. ಹಂಗಾರೆ
ಈ ಮಣ್ಣು ಸವೆತದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಬರೀರಿ ಅಂತ ಕೇಳ್ತಾನೆ. ಈ ಮಣ್ಣು ಸವೆತದಿಂದ ಅನೇಕ ದುಷ್ಪರಿಣಾಮಗಳಾಗ್ಬೋದು. ನದಿಗಳಲ್ಲಿ ಹೂಳು ತುಂಬಿ ನದಿಗಳು ಕೆಲವೊಂದು ಸಲ ಜೋರಾಗಿ ಮಳೆ ಬಂದಾಗ ನದಿಗಳು ತನ್ನ ಪ್ರವಾಹಗಳು ಉಂಟು ಮಾಡ್ಬೋದು. ಆಮೇಲೆ ಹರಿತಕ್ಕಂಥ ನದಿ ತನ್ನ ದಿಕ್ಕನ್ನು ಚೇಂಜ್ ಮಾಡಿ ನದಿ ತನ್ನ ಪಾತ್ರವನ್ನು ಬದಲಾವಣೆಯನ್ನು ಮಾಡ್ಕೋಬೋದು. ಆಮೇಲೆ ಈ ಜಲಾಶಯ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇಲ್ಲಿ ಹೂಳು ತುಂಬಿರುವುದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಕೈತಿ. ನೀರಿನ ಇಂಗುವ ಸಾಮರ್ಥ್ಯವು ಕೂಡ ಈ ಮಣ್ಣಿನ ಸವೆತದಿಂದ ಕಡಿಮೆ ಆಕೈತಿ. ಆನಂತರ ಈ ಸ್ವಾಭಾವಿಕ ನೀರಿನ ಚಿಲುಮೆಗಳು ಕೂಡ ಏನಾಕವಪ್ಪ ಅಂತಂದ್ರೆ ಬತ್ತಿ ಹೋಗ್ತೈತಿ. ಇನ್ನು ಮಣ್ಣು ಸವೆತದಿಂದ ಅಥವಾ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುವುದರಿಂದ ವ್ಯವಸಾಯದ ಉತ್ಪಾದನೆ ಮೇಲೆ ಇದು ದುಷ್ಪರಿಣಾಮ ಆಕೈತಿ. ವ್ಯವಸಾಯದ ಉತ್ಪಾದನೆ ಕಡಿಮೆ ಆಕೈತಿ. ನಾವು ಈ ಮಣ್ಣಿನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗೈತಿ. ಹಾಗಾದ್ರೆ ಮಣ್ಣು ಸಂರಕ್ಷಣೆಗೆ ನಾವೇನೇನು ಮಾಡಬೇಕಾಗಿತ್ತು ಅಂತಂದರೆ, ಮೊದಲನೇದಾಗಿ ಈ ಮಣ್ಣು ಸವೆತವನ್ನು ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಐತಿ. ಹಂಗಾರೆ ಈ ಮಣ್ಣಿನ ಸವೆತವನ್ನು ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಳ್ಬೇಕಾಗಿತ್ತು ಅಂತಂದರೆ, ಮೊದಲನೇದಾಗಿ ನಾವು ರೈತರು ಏನು ಮಾಡ್ಬೇಕಂತಂದ್ರೆ ಈ ಇಳಿಜಾರಿಗೆ ಅಡ್ಡಲಾಗಿ ನಾವು ಬಿತ್ತಬೇಕಾಕೈತಿ. ಆನಂತರ ಎರಡನೇದಾಗಿ ಅಲ್ಲಲ್ಲಿ ಅಡ್ಡ ಬದುಗಳ ನಿರ್ಮಾಣವನ್ನು ಮಾಡಬೇಕು. ಆಮೇಲೆ ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಬೇಕು. ಆನಂತರ ಅರಣ್ಯ ನಾಶವನ್ನು ತಡೆಗಟ್ಟಿ ಅನೇಕ ಹೆಚ್ಚು ಮರಗಳನ್ನು ಬೆಳೆಸಿ ಅರಣ್ಯಗಳನ್ನು ನಾವು ಬೆಳೆಸಬೇಕು. ಅತಿಯಾಗಿ ಮೇಯಿಸುವುದನ್ನು ನಾವು ನಿಲ್ಲಿಸಬೇಕು. ಆಮೇಲೆ ನಮಗೆ ಲಭ್ಯವಿರತಕ್ಕಂಥ ನೀರನ್ನು ಅತ್ಯಂತ ವ್ಯವಸ್ಥಿತವಾಗಿ ಯೋಜಿತವಾಗಿ ನಾವು ಬಳಕೆ ಮಾಡ್ಕೋಬೇಕು. ಆಮೇಲೆ ಚೆಕ್ ಡ್ಯಾಮ್ಗಳ ನಿರ್ಮಾಣವನ್ನು ಮಾಡಿ ಈ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಬಹುದು. ಸೊ ನೆಕ್ಸ್ಟ್ ಅರಣ್ಯ ಸಂಪತ್ತಿನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.